ಪ್ಯಾಷನ್ ಫ್ರೂಟ್ ಜ್ಯೂಸ್ ಇದು ಸಮ್ಮರಲ್ಲೆಲ್ಲ ಕುಡಿಲಿಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನು ಮಾಡಲಿಕ್ಕೆ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇದಕ್ಕೀಗ 3ರಿಂದ 4 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಶುಗರ್ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು, ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು. ಶುಗರ್ ಹಾಕಿದ ನಂತರ ಇದನ್ನು ಸ್ವಲ್ಪ ಕರಗಲಿಕ್ಕೆ ಶುಗರು ನೀರಲ್ಲಿ ಬಿಡಬೇಕು. ಸೊ ಪ್ಯಾಷನ್ ಫ್ರೂಟ್ ತೊಗೊಂಡು ಅದನ್ನು ಮಧ್ಯಕ್ಕೆ ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ, ಅದು ಓಪನ್ ಮಾಡಿದಾಗ ಈ ಥರ ಇರುತ್ತೆ ಒಳಗಡೆ. ಸೊ ಅದನ್ನು ಡೈರೆಕ್ಟಾಗಿ ಹಾಕಬಾರ್ದು. ಈ ಥರ ಸ್ಟ್ರೈನರ್ ಇರುತ್ತಲ್ವ, ಅದರೊಳಗಡೆಗೆ ಆ ಪಲ್ಪ್ಸ್ ಏನಿರುತ್ತೋ ಅದನ್ನು ಮಾತ್ರ ಹಾಕೋಬೇಕು. ಏನಕ್ಕೆ ಈ ಥರ ಸ್ಟ್ರೈನರಲ್ಲಿ ಪಲ್ಪನ್ನು ಹಾಕ್ಕೊಂಡು ನಾವು ಸಪ್ರೇಟ್ ಮಾಡ್ಕೋಬೇಕಂತ ಹೇಳಿದ್ರೆ, ಬೀಜದ ಸುತ್ತ ಇರುವಂಥದ್ರಲ್ಲೇ ಹುಳಿ ಅಂಶ ಇರುತ್ತೆ. ಅದನ್ನು ನೇರವಾಗಿ ಹಾಕಿದರೆ ಆ ಹುಳಿ ಅಂಶ ನೀರಲ್ಲಿ ಬಿಟ್ಕೊಳ್ಳಲ್ಲ. ಆವಾಗ ಬೀಜ ಪೂರ ಹುಳಿ ಹುಳಿ ಅನಿಸ್ತಾ ಇರುತ್ತೆ, ಜ್ಯೂಸು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡು ಬೀಜದಿಂದ ಹುಳಿ ಅಂಶನ ಸಪ್ರೇಟ್ ಮಾಡಬೇಕಾಗತ್ತೆ. ನೋಡಿ, ಪಲ್ಪ್ ತೆಗೆದ್ಮೇಲೆ ಈ ಥರ ಇರುತ್ತೆ. ಇದನ್ನು 1 ಸ್ಪೂನ್ ಸಹಾಯದಿಂದ ಬೀಜನ ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ಅದರಿಂದ ಬೀಜದಲ್ಲಿರುವಂಥ ಹುಳಿ ಅಂಶ ಎಲ್ಲ ಸಪ್ರೇಟ್ ಆಗ್ತಾ ಹೋಗುತ್ತೆ. ನೀವೇನಾದರೂ ಬೀಜದ ಸಮೇತ ಡೈರೆಕ್ಟಾಗಿ ಹಾಕಿದ್ರೆ ಜ್ಯೂಸ್ ಖಂಡಿತ ಟೇಸ್ಟಿಯಾಗಿ ಬರಲ್ಲ. ಸೊ ಈ ಮೆಥಡನ್ನು ಯೂಸ್ ಮಾಡಿದರೆ ಮಾತ್ರ ಟೇಸ್ಟಿಯಾಗಿ ಬರೋದು. ಈ ಹಣ್ಣು ಹಳ್ಳಿಗಳ ಕಡೆ ಎಲ್ಲ ಜ್ಯೂಸ್ ಹಣ್ಣು ಅಂತ ಹೇಳಿ ಯೂಸ್ ಮಾಡ್ತಾರೆ ಇದನ್ನು. ಬಟ್ ನಾವು ಅದನ್ನು ಇಂಗ್ಲೀಷಲ್ಲಿ ಪ್ಯಾಷನ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ ಅಷ್ಟೇ. ನೋಡಿ, ಈ ಥರ ಮಾಡ್ತಾ ಹೋಗ್ತಿದ್ದಂಗೆ ಹುಳಿ ಅಂಶ ಸಪ್ರೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಬೀಜ ನಮಗೆ ನೀಟಾಗಿ ಕಾಣಲಿಕ್ಕೆ ಟ್ರಾನ್ಸ್ಪರೆಂಟಾಗಿ ಶುರು ಆಗುತ್ತೆ. ನೋಡಿ, ಇಲ್ಲಿ ಬೀಜ ಕೂಡ ವೇಸ್ಟ್ ಮಾಡಬಾರ್ದು. ಬೀಜ ಹಾಗೆ ಅಗ್ದು ತಿನ್ನುವಾಗ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಅದು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಹೀಗೆ ಎಲ್ಲ ಸಪ್ರೇಟ್ ಮಾಡಿದ ಮೇಲೆ ಆ ಬೀಜನ ವೇಸ್ಟ್ ಮಾಡಬೇಡಿ, ಮತ್ತು ಆ ಜ್ಯೂಸ್ ಒಳಗಡೆಗೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಅದು ಹುಳಿ ಅಂಶ ಬೀಜ ಎಲ್ಲ ಹಾಕಿದ ಮೇಲೆ ಈ ಥರ ಬರುತ್ತೆ. ಇದು ನ್ಯಾಚುರಲ್ಲಾಗೆ ಬಂದಿರೋವಂಥ ಕಲರು ಫ್ರೂಟ್ಸಿಂದ. ನಾನು ಯಾವುದೇ ಫುಡ್ ಕಲರ್ ಕೂಡ ಇಲ್ಲಿ ಯೂಸ್ ಮಾಡಿಲ್ಲ. ಇದಕ್ಕೆ 1/2 ಸ್ಪೂನಷ್ಟು ಸಾಲ್ಟ್ ಹಾಕೋತಿದ್ದೀನಿ. ಸೊ ನಾನು ಯಾವಾಗಲೂ ಈ ಥರ ಜ್ಯೂಸಿಗೆಲ್ಲ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಅದರಿಂದ ಜ್ಯೂಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಜ್ಯೂಸು ಮನೆಗೆ ಗೆಸ್ಟ್ ಬಂದಾಗ ಅಥವಾ ಸಮ್ಮರಲ್ಲಿ ನಾವು ಹೊರಗಡೆಯಿಂದ ಬಂದಾಗ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಸರ್ವ್ ಮಾಡುವಾಗ ಬೀಜ ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಸೀಡ್ಸ್ ಸಮೇತ ಕೂಡ ನೀವು ಸರ್ವ್ ಮಾಡ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.